ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಒಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ಶುಕ್ರವಾರ ಒಂದು ವಿಶೇಷವಾದ ಸೌಭಾಗ್ಯ ರಂಗೋಲಿಯನ್ನು ತೋರಿಸ್ತಾ ಇದ್ದೀನಿ. ಈ ರಂಗೋಲಿಯನ್ನು ಪ್ರತಿ ಶುಕ್ರವಾರ ತಪ್ಪದೇನೆ ಹಾಕಿ ಅತ್ಯಂತ ಸರಳವಾಗಿ ಯಾವ ಥರ ಹಾಕೋದು ಅಂತ ನೋಡೋಣ. ಆರೋಗ್ಯಕ್ಕೋಸ್ಕರ ಮತ್ತು ನಾವು ಸಂಪತ್ತಿ ಅಭಿವೃದ್ಧಿ ಆಗಬೇಕಪ್ಪ ಅಂತಂದರೆ, ನಮಗೇನೋ ನೆಮ್ಮದಿನೂ ಬೇಕು ಅಂದರೆ ಈ ಒಂದು ರಂಗೋಲಿಯನ್ನು ಮನೆಯಲ್ಲಿ ಹಾಕ್ತಾ ಹೋಗಿ ಮತ್ತು ಒಂದು ಸಣ್ಣದಾದ ಒಂದು ಮಂತ್ರ ಇದೆ, ಆ ಮಂತ್ರವನ್ನು ಹೇಳ್ತಾ ಹೋಗ್ರಿ. ಎಷ್ಟೊಂದು ನಿಮಗೆ ಬದಲಾವಣೆ ಕಾಣಿಸುತ್ತೆ ನೋಡಿರಿ. ಆಮೇಲೆ ಮನೇಲಿ ಏನಾದರೂ ಆರ್ಥಿಕ ಸಮಸ್ಯೆ ಇದ್ದರೂ ಕೂಡ ಅದು ನಿಮಗೆ ಕಮ್ಮಿ ಆಗುತ್ತೆ ನೋಡಿರಿ. ಈ ಥರ ಮೇಲೆರಡು ಕೆಳಗಡೆ ಲೈನ್ ಹಾಕ್ಕೊಂಡು ಆ ನಂತರ ಕೊನೆಗೆ ಈ ಕಡೆ ಎಡಭಾಗಕ್ಕೆ ಮತ್ತು ಬಲಭಾಗಕ್ಕೆ ಎರಡೆರಡು ಲೈನ್ ಈ ಥರ ಹಾಕೊಬೇಕು. ನೋಡಿ ಹೇಳೋಕ್ಕೆ ಬರಲ್ಲ, ನೋಡಿ ನೀವು ಕೂಡ ಅದೇ ಥರ ಲೈನನ್ನು ಎಳ್ಕೊಬೋದು. ಈ ಥರ ರಂಗೋಲಿ ನಿಮಗೂ ಗೊತ್ತೇ ಇರುತ್ತೆ ಅಂದ್ಕೊತೀನಿ. ಮತ್ತು ನೋಡಿರಿ ಈ ಥರ ಹಾಕ್ಕೋಬೇಕು. ಹಾಕ್ಕೊಂಡು ಮೇಲೊಂದು ಸ್ಟಿಕ್ಕರ್ ಹಾಕ್ಕೊಂಡಿದ್ದೀನಿ ನಾನು. ನೀವು ಸ್ವಸ್ತಿಕ ಶಂಖ ಚಕ್ರನ ಹಾಕ್ಕೋಬೋದು. ಸೌಭಾಗ್ಯ ರಂಗೋಲಿ ಅಂತ ಹೇಳ್ತಾರೆ. ಇದನ್ನು ಪ್ರತಿ ಶುಕ್ರವಾರನ ಹಾಕ್ರಿ ತಪ್ಪದೇನೆ, ಅಥವಾ ದಿನಾಲೂ ಆಗುತ್ತಂದ್ರೂ ನಡೀತದೆ. ಶುಕ್ರವಾರ ಮತ್ತು ಮಂಗಳವಾರ ಹಾಕ್ಕೊಬೋದು. ಈ ಥರ ನೋಡಿರಿ, ಈ ಒಂದು ಲೈನಿಂದ ಈ ಕಡೆ ಲೈನಿಗೆ ನಾನು ಜಾಯಿಂಟ್ ಮಾಡ್ತಾಯಿದ್ದೀನಿ. ನೋಡಿಕೊಂಡು ನೀವು ಅದೇ ಥರ ಜಾಯಿಂಟ್ ಮಾಡಿರಿ. ಅಷ್ಟು ಗೆರೆಗಳನ್ನು ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡಿಕೊಂಡು ಹಾಕ್ಕೊಳ್ಳೋವಂಥ ರಂಗೋಲಿ ನೋಡಿರಿ. ಮನೆಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅಂದರೂ ಕೂಡ ಈ ಒಂದು ರಂಗೋಲಿಯನ್ನು ಹಾಕಿ ಮಂತ್ರವನ್ನು ಹೇಳ್ಕೊಡ್ರಿ, ಓಂಕಾರವನ್ನು ಬರಿಬೇಕು. ಆಗ ನೋಡಿರಿ ಎಲ್ಲ ಸಮಸ್ಯೆ ನಿಧಾನಕ್ಕೆ ಕಮ್ಮಿ ಆಗುತ್ತೆ. ಮತ್ತು ಈ ರಂಗೋಲಿ ಎಲ್ಲ ಹಾಕಿದ್ಮೇಲೆ ನೋಡಿರಿ, ನಿಮ್ಮ ಹತ್ರ ಇದ್ದರೆ ಮಲ್ಲಿಗೆ ಹೂವು ಇದ್ದರೆ ಮಲ್ಲಿಗೆ ಹೂವನ್ನು ಏರಿಸ್ಬೋದು, ಸಂಪಿಗೆ ಇದ್ದರೆ ಸಂಪಿಗೆ ಹೂವು. ಸೌಭಾಗ್ಯ ರಂಗೋಲಿ ಅಂತ ಕರೀತಾರೆ. ಪ್ರತಿ ಶುಕ್ರವಾರ ಹಾಕಿ ಏನು ಸಾಧ್ಯನೋ ಅದನ್ನು ನೈವೇದ್ಯವನ್ನು ಮಾಡ್ಬೋದು. ಆನಂತರ ಅರ್ಘ್ಯವನ್ನು ಕೂಡ ಕೊಡ್ಬೋದು ನೀವು. ಈ ಥರ ನೋಡಿರಿ ಜಾಯಿನ್ ಮಾಡಿರಿ ಎರಡೂ ಕಡೆ. ಆ ಲೈನ್ ನೋಡಿಕೊಂಡು ಮಾಡಿರಿ, ಯಾಕಂದರೆ ಹೇಳೋಕ್ಕಿದ್ದು ಬರಲ್ಲ. ನಾನು ಹೆಂಗೆ ಜೋಡಿಸ್ಕೊತಿದ್ದೀನಿ ಆ ಥರ ನೀವು ಕೂಡ ಜೋಡಿಸ್ಕೊಬೋದು. ಈಸಿನೂ ಇದೆ ನೋಡಿರಿ. ಈ ಥರ ಹಾಕ್ಕೊಂಡು ಆನಂತರ ಒಳಗಡೆ ಓಂಕಾರ ಮತ್ತು ಶ್ರೀಕಾರ ಎಲ್ಲವನ್ನು ಕರೆಕ್ಟಾಗಿ ಹಾಕ್ಕೋಬೇಕು. ಮತ್ತು ಅರಿಶಿನ ಕುಂಕುಮವನ್ನು ತುಂಬಬೇಕು ರಂಗೋಲಿಗೆ. ತುಂಬಿ ಆನಂತರ ನೀವು ಏನಂದರೆ ಪೂಜೆ ಎಲ್ಲ ಮಾಡ್ಕೊಂಡು ಈ ರಂಗೋಲಿಗೆ ಮಂತ್ರವನ್ನು ಪಠಣೆಯನ್ನು ಮಾಡಬೇಕು. ಈ ಥರ ಹಾಕೋದನ್ನ ಸ್ವಲ್ಪ ಸ್ಲೋ ತೋರಿಸಿ ನೋಡಿರಿ. ಈ ಥರ ಬರಬೇಕಿದು. ಆಮೇಲೆ ತುದಿ ಮೂಲೆ ಇರ್ತಾವಲ್ಲ, ಈ ಥರ ಅದನ್ನು ಎಲೆ ಆಕಾರ ಡಿಸೈನ್ ಮಾಡಿಕೊಂಡು ಹೋಗಿ ಅದರೊಳಗೆ ಆಮೇಲೆ ಕುಂಕುಮವನ್ನು ತುಂಬಬೇಕು. ಒಳಗಡೆ ಅರಿಶಿನವನ್ನು ತುಂಬ್ಕೋಬೇಕು. ಹೆಸರೇ ಹೇಳುವಂತೆ ಇದು ಸೌಭಾಗ್ಯಕ್ಕಾಗಿ ಹಾಕುವಂಥ ಒಂದು ರಂಗೋಲಿ ನೋಡಿರಿ. ಮಂತ್ರವನ್ನು ನೀವು 108 ಸಲ ಅನ್ನೋದ್ರು ಹೇಳ್ಬೋದು. ಇಲ್ಲ ಅಂದರೆ ನಿಮಗೆ ಎಷ್ಟು ಸಾಧ್ಯ ಅಷ್ಟು ಹೇಳ್ಕೋಬೋದು. ಪ್ರತಿ ಶುಕ್ರವಾರ ಹೇಳಬೇಕು. ಇದರಿಂದ ಏನಾಗುತ್ತೆ ಅಂದರೆ ಅನುಗ್ರಹ ಆಗಿ ನಮಗೆ ಲಕ್ಷ್ಮಿಯ ಒಂದು ಅನುಗ್ರಹ ಆಗಿ ಅಭಿವೃದ್ಧಿ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಒಳಗಡೆ ನೋಡಿರಿ ಮಧ್ಯಭಾಗದಲ್ಲಿ ಅರಿಶಿನವನ್ನು ತುಂಬಿ ಅಲ್ಲಿ ನೀವು ಓಂಕಾರವನ್ನು ಬರೀರಿ. ಕನ್ನಡದಲ್ಲಿ ತೋರಿಸ್ತೀನಿ ನೋಡಿರಿ, ಇಲ್ಲಾಂದರೆ ಸಂಸ್ಕೃತದಲ್ಲಾದರೂ ಬರ್ಕೊಳ್ರಿ. ಓಂಕಾರವನ್ನು ಬರೀರಿ ಸುತ್ತ. ಮತ್ತು ಅರಿಶಿನ ಎಲೆ ಆಕಾರ ಮಾಡಿದ್ದೀವಲ್ಲ ಅಲ್ಲೆಲ್ಲ ಕುಂಕುಮವನ್ನು ತುಂಬ್ಕೊಬೇಕು. ನೋಡಿರಿ ಯಾವ ಥರ ಅಂತ ರಂಗೋಲಿ ಪೂರ್ತಿ. ಮಂತ್ರ ಯಾವ ಥರ ಬರುತ್ತೆ ಅನ್ನೋದನ್ನು ಕೂಡ ಹೇಳ್ತೀನಿ ನೋಡಿರಿ. ಶ್ರೀಂ ಐಂ ಶ್ರೀಂ ಶ್ರೀಂ ಆದ್ಯಲಕ್ಷ್ಮಿ ಸ್ವಯಂಭುವೆ ರೀಂ ಜ್ಯೇಷ್ಠಾಯೇ ನಮಃ ಅಂತ ಈ ಒಂದು ಮಂತ್ರ ನೋಡಿರಿ. ಈ ರಂಗೋಲಿಗೆ ನೀವು ಈ ಥರ ಅರಿಶಿನ ಕುಂಕುಮವನ್ನೆಲ್ಲ ಏರಿಸಿ ಮಂತ್ರವನ್ನು ನೀವು ಎಷ್ಟು ಸರಿ ಹೇಳಿದ್ರೂ ಆಗುತ್ತೆ. ಮತ್ತು ಗೆಜ್ಜೆ ವಸ್ತ್ರ ಏರಿಸ್ಬೋದು, ಮಂತ್ರಾಕ್ಷತೆಯನ್ನು. ಮತ್ತು ಹೂವು ಅಂದರೆ ಮಲ್ಲಿಗೆ ಸಂಪಿಗೆ ಇದ್ದರೆ ನಡೀತದೆ. ಇದಿಷ್ಟೂ ಮಾಡಿಕೊಂಡು ಆ ನಂತರ ನೀವು ಧೂಪ ದೀಪ ಆರತಿ ನೈವೇದ್ಯ ಎಲ್ಲ ಮಾಡ್ಬೋದು. ಆದರೆ ನಿಮಗೆ ಮಂತ್ರ 108 ಸಲ ಪಠಣೆ ಮಾಡಿದ್ರೆ ಒಳ್ಳೆಯದು ನೋಡಿರಿ.
ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ಮಂತ್ರವನ್ನು. ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ಕೊನೆಗೆ ತೋರಿಸ್ತೀನಿ, ನೋಡ್ಕೊಳ್ರಿ. ಈ ಥರ ನಾನು ತೋರಿಸೋ ಭಾಗ ಎಲ್ಲ ಕುಂಕುಮವನ್ನು ತುಂಬ್ಕೋಬೇಕು. ನಾನೇನು ಕೈಯಿಂದ ತೋರಿಸಿದ್ನಲ್ಲ ಅಲ್ಲಿ ಮಧ್ಯದಲ್ಲಿ ಓಂಕಾರ ಹಾಕೋಬೇಕು. ಸುತ್ತ ಇಲ್ಲಿ 4 ಕಡೆ ಶ್ರೀಕಾರ. ಈ ಮೂಲೆ ಏನು ಬರ್ತದೆ ನೋಡಿರಿ, ಅಲ್ಲೆಲ್ಲ ಕುಂಕುಮವನ್ನು ತುಂಬ್ಕೋಬೇಕು. ಆನಂತರ ಅದ್ರ ಮೇಲೆ ಶ್ರೀಕಾರವನ್ನು ಬರೀರಿ. ನಾನು ನಿಮ್ಗೆ ಗೊತ್ತಾಗಲ್ಲ ಅಂತ ಸೈಡಿಗೆ ಬರೋದು ತೋರಿಸ್ತೀನಿ ನೋಡಿರಿ. ಕುಂಕುಮದ ಒಳಗಡೆನೆ ಬರೀಬೇಕು ಶ್ರೀಕಾರವನ್ನು. ಏನೇ ಸಮಸ್ಯೆ ಇದ್ದರೂ ಕೂಡ ಕಮ್ಮಿ ಆಗುತ್ತೆ. ಇಲ್ಲಿ ಅಲ್ಲಿ ಬರಿತಾ ಇದ್ದೀನಿ ಶ್ರೀಕಾರ, ನಿಮ್ಗೆ ಗೊತ್ತಾಗಲ್ಲ, ಹಾಗಾಗಿ ಮಿಕ್ಕಿರೋ ಕಡೆ ಎಲ್ಲ ಸೈಡಿಗೆ ಬರೋದು ತೋರಿಸ್ತೀನಿ ನೋಡಿರಿ. ಶ್ರೀಕಾರವನ್ನು ಹಾಕ್ಕೊಬೇಕಲ್ಲಿ ಆ ಒಂದು ಕೆಂಪು ಕುಂಕುಮ ತುಂಬಿದ ಬಾಕ್ಸಲ್ಲಿ ಶ್ರೀಕಾರ ಹಾಕ್ಕೊಳ್ರಿ. ಅದರ ಕೆಳಗಡೆ ಓಂ ಅದು ಕಾಣಿಸ್ತಾ ಐತೆ ನೋಡಿರಿ, ಓಮನ್ನು ಹಾಕ್ಕೊಳ್ರಿ. ಹಾಕ್ಕೊಂಡ್ರೆ ಮುಗೀತು ರಂಗೋಲಿ. ಇಷ್ಟು ಸರಳವಾಗಿ ಶುಕ್ರವಾರ ದಿವಸ ನೀವು ಪ್ರತಿ ಶುಕ್ರವಾರ ಹಾಕೊಬೋದು. ಅಲ್ಲಿ ಎಲ್ಲಿ ಶ್ರೀಕಾರ ಬರುತ್ತೆ ಅಲ್ಲಿ ತೋರಿಸಿದ್ದೀನಿ ನೋಡಿ ನಾನು, ಅಲ್ಲಿ ಶ್ರೀಕಾರವನ್ನು ಹಾಕ್ಕೊಳ್ರಿ. ಮಂತ್ರ ಕೂಡ ಇನ್ನೊಮ್ಮೆ ಹೇಳ್ತೀನಿ, ಕೊನೆಗೇನು ಇದೆ ನೋಡಿರಿ. ಶ್ರೀಂ ಐಂ ಹ್ರೀಂ ಶ್ರೀಂ ಆದ್ಯಲಕ್ಷ್ಮಿ ಸ್ವಯಂಭುವೆ ರೀಂ ಜ್ಯೇಷ್ಠಾಯೈ ನಮಃ. ಇದಿಷ್ಟು ಹೇಳಿ. ಸಾಧ್ಯ ಆದರೆ 108 ಬಾರಿ ಹೇಳಿ, ಇಲ್ಲಾಂದರೆ ಎಷ್ಟು ಸಾಧ್ಯನೋ ಅಷ್ಟು ಹೇಳಿ, ಹೆಚ್ಚಾದರೂ ಓಕೆ. ಈ ರಂಗೋಲಿ ಇಷ್ಟ ಆಗಿದ್ರೆ, ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.